ಎಲ್ಲರಿಗೂ ಮೇರಿ ಕ್ರಿಸ್ಮಸ್. ಇವತ್ತು ನಾನು ಸ್ಯಾಂಟಾ. ಯಾವಾಗಲೂ ಸ್ಯಾಂಟಾ ಮಕ್ಕಳಿಗೆ ಗಿಫ್ಟ್ ಕೊಡೋದು, ಬಟ್ ಇವತ್ತು ಒಂದು ಮಗು ನನಗೆ ಗಿಫ್ಟ್ ಕೊಡ್ತಾ ಇದ್ದಾಳೆ. ಎಂತಂತ ನಾವು ಹೋಗಿ ನೋಡುವ. ಮಗಳೇ ಮಗಳ ಮಗಳ ಯಾವಾಗಿದೆ? ಎಂತ ಮಾಡುದು ಇವತ್ತು? ಇವತ್ತು ಒಂದು ಸ್ಪೆಷಲ್ ಕೇಕ್. ಎಂತ ಯಾವ್ದು ಹೇಳಿ? ನೀನ್ ಹೇಳ್ಬೇಕು. ಯಾವ್ದು ಹೇಳಿ? ನೀವ್ ಹೇಳಿ ನೋಡ. ಟ್ರೇಸ್ ಲೆಚಿಸ್ ಕೇಕ್ ಮಾಡ್ತಾ ಇದ್ದೇನೆ. ಹೌದಾ? ನಿನ್ಗೆ ನಾನು ಗಿಫ್ಟ್ ಕೊಡ್ತೇನೆ. ನೀನು ಒಳ್ಳೆ ಮಾಡಿದ್ರೆ ಕೇಕ್ ನಿನ್ಗೆ ಕೂಡ ಒಂದು ಒಳ್ಳೆ ಗಿಫ್ಟ್ ಮಾಡಿದ್ರೆ ಮಾತ್ರವಾ? ಇಲ್ಲದ್ರೆ ಸಹ ಕೊಡ್ತೇನೆ. ಹೌದಾ? ಸಾರಿ, ಕ್ಯಾರೆಕ್ಟರ್ಗೆ ಹೋಗುವ. ಇಲ್ಲದ್ರೆ ಸಹ ಕೊಡ್ತೇನೆ. ಹೌದು, ಬಟ್ ನೀನು ಚಂದ ಮಾಡ್ಬೇಕಾಯ್ತಾ? ಚಂದ ಮಾಡುದಿಲ್ಲ, ಟೇಸ್ಟ್ ಆಗಿ ಮಾಡ್ತೇನೆ. ಮಾಡ್ತೀಯಾ? ಹೋಗ, ರೆಡಿಯಾ? ರೆಡಿನಾ? ಸ್ಟಾರ್ಟ್ ಮಾಡುವ. ಎಂತ ಹೇಳುದು? ಅದಕ್ಕೆ ಬೇಗ ತೆಗಿತೇನೆ. ಓವರ್ ಅಂಡ್ ಔಟ್. ನೀನೀಗ ನಿನ್ನ ಕೆಲಸ ಸ್ಟಾರ್ಟ್ ಮಾಡು. ಮೇರಿ ಕ್ರಿಸ್ಮಸ್. ನೀನ್ ಹೇಳಿಲ್ಲ. ಮೇರಿ ಕ್ರಿಸ್ಮಸ್, ಹ್ಯಾಪಿ ಮೇರಿ ಕ್ರಿಸ್ಮಸ್, ವೆರಿ ವೆರಿ ಮೇರಿ ಕ್ರಿಸ್ಮಸ್. ಇವರದೊಂದು ಕಿತಾಪತಿ ಅಂದ್ರೆ ನನ್ನ ಮೈಕೆ ವರ್ಕ್ ಆಗ್ತಿರ್ಲಿಲ್ಲ. ಎಂತ ಮೈಕ್? ಅಲ್ಲಿ ನೋಡಿ, ಅವಳ ಶರ್ಟ್ ಒಳಗೆ ಹೋಗಿದೆ ಮೈಕ್. ನಾನೆಂತ ಮಾಡುದು? ಆಯ್ತು ಬಿಡಿ. ಈಗ ಒಂದು ಫುಲ್ ಲೆಮನ್ ಅನ್ನ ಮಿಲ್ಕಿಗೆ ಹಾಕಿ ಫುಲ್ ಮಿಕ್ಸ್ ಮಾಡಬೇಕು. ಅದು ಒಡಿಬೇಕಾಯ್ತಾ? ಅದಾದ ಮೇಲೆ ಒಂದು 1/2 ಕಪ್ ಆಗುವಷ್ಟು ಆಯಿಲ್ ಅಂದ್ರೆ ಓಡರ್ಲೆಸ್ ಆಯಿಲ್ ಆಗ್ತದೆ, ಕುಕಿಂಗ್ ಆಯಿಲ್ ಅಂತದೆಲ್ಲ ಆಗ್ತದೆ. ಅದಕ್ಕೆ ಅದು ಮಿಕ್ಸ್ ಮಾಡಿದ್ದು ಮಿಲ್ಕೊಟ್ಟಿಗೆ ಮಿಕ್ಸ್ ಮಾಡಿದ್ದನ್ನು ಹಾಕಿ ಅದಕ್ಕೆ ಸ್ವಲ್ಪ ವೆನಿಲಾ ಎಸೆನ್ಸ್ ಅನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು ಆಯ್ತಾ? ಅದಂದ್ರೆ ಫುಲ್ ವೈಟಿಶ್ ಆಗಿ ಕಾಣ್ತದೆ, ನಿಮ್ಗೆ ಗೊತ್ತಾಗ್ತದೆ. ಮಧ್ಯದಲ್ಲಿ ಹಾಲು ಬಂದು ಕಲರ್ ಹೋಗ್ಬೇಕು ಬೇಸಿಕ್ಲಿ. ಕರೆಕ್ಟ್. ಅದಕ್ಕೆ ಆಮೇಲೆ ಶುಗರ್ ಆ್ಯಡ್ ಮಾಡಲಿಕ್ಕೆ 1 ಕಪ್ ಶುಗರ್ ಆ್ಯಡ್ ಮಾಡಿ ಫುಲ್ ಅಂದರೆ ಸ್ವಲ್ಪನೇ ಹಾಕಬೇಕು. ಈಗ ಹಾಕಿದ್ದೇನೆ. ಈಗ ಅದು ಸ್ವಲ್ಪ ಸೈಡ್ಗೆ ಇಡುವ ಆಯ್ತಾ? ಈಗ ಎಂತ ಅಂದ್ರೆ ಸೈಡ್ಗೆ ಇಡಲೇಬೇಕಾ? ಹೌದು, ಮೇಲೆ ಇಡ್ಲಿಕ್ಕೆ ಆಯ್ತು, ಎಲ್ಲಾದರೂ ಇಡಿ. ಈಗ 1.5 ಕಪ್ ಆಗುವಷ್ಟು ಅಂದ್ರೆ ಒಂದು 360 ಗ್ರಾಮ್ ಆಗುವಷ್ಟು ಮೈದಕ್ಕೆ ಅರ್ಧ ಟೀ ಸ್ಪೂನ್ ಬೇಕಿಂಗ್ ಸೋಡಾ, 1 ಟೀ ಸ್ಪೂನ್ ಬೇಕಿಂಗ್ ಪೌಡರ್. ಕರೆಕ್ಟ್. ಅದನ್ನು ಹಾಕಬೇಕು. ಹಾಕಿ ಫುಲ್ ಮಿಕ್ಸ್ ಮಾಡಬೇಕು. ಅದು ಕರೆಕ್ಟ್ ಮಿಕ್ಸ್ ಆಗಬೇಕು. ಅದು ಮಿಕ್ಸ್ ಆದ ಮೇಲೆ ನೀವು ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀರಲ್ವಾ, ಅದಕ್ಕೆ ಸ್ವಲ್ಪವೇ ಈ ಮಿಕ್ಸ್ಚರನ್ನು ಹಾಕಿ ನಾನು ತೋರಿಸ್ತೇನೆ ಆ ಕನ್ಸಿಸ್ಟೆನ್ಸಿಗೆ. ಅದನ್ನು ಎಲ್ಲ ಮುಖಕ್ಕೆ ಬೀಳ್ತದೆ ಆಯ್ತಾ? ಸೊ ನೋಡಿ ಯಾವ ಕನ್ಸಿಸ್ಟೆನ್ಸಿಯಲ್ಲಿ ಬರ್ತದೆ ಅಂತ. ಸೊ ಈಗ ಅದಕ್ಕೆ ಸ್ವಲ್ಪ 3 ಟೇಬಲ್ ಸ್ಪೂನ್ ಆಗುವಷ್ಟು ಮಿಲ್ಕನ್ನು ಆ್ಯಡ್ ಮಾಡಬೇಕಾಗ್ತದೆ ಮಧ್ಯದಲ್ಲಿ. ನಾರ್ಮಲ್ ಮಿಲ್ಕ್, ಅದು ರೂಮ್ ಟೆಂಪರೇಚರಲ್ಲಿ ಇರಬೇಕಾಯ್ತಾ? ಸೊ ಪುನಃ ಮಿಕ್ಸ್ ಮಾಡಿ ಮತ್ತೆ ಸ್ಯಾಂಟಾ ಬಂದು ಮೈಕನ್ನು ಸರಿ ಮಾಡಿದ್ರು. ಈಗ ನಿಮಗೆ ಅವಳ ವಾಯ್ಸ್ ಕೇಳ್ತದೆ ಆಯ್ತಾ? ಆಯ್ತು, ಓಕೆ. ಈಗ ಎಂತ ಅಂದರೆ, ಈಗ ನಾವು ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೇವಲ್ವಾ, ಇದನ್ನು ಈ ಟ್ರೇ ಒಳಗೆ ಹಾಕಬೇಕು. ಇಲ್ಲೀಗ ಆ ಟ್ರೇ ಇದೆಯಲ್ವಾ, ಅದಕ್ಕೆ ಈ ಪೇಪರನ್ನು ಹಾಕಿ ಆಯಿಲ್ ಹಾಕ್ಕೊಳ್ತಾ ಇದ್ದೇನೆ. ಜಸ್ಟ್ ಅದು ನಮಗೆ ತೆಗೆಯುವಾಗ ಈಸಿ ಆಗಲಿ ಅಂತ ಅಷ್ಟೆ. ಈಗ ಈ ಮಿಕ್ಸ್ಚರನ್ನು ಅದಕ್ಕೆ ಹಾಕುವ. ಇದು ಎಗ್ಲೆಸ್ ಆಗಿರೋದ್ರಿಂದ ಯಾರು ಬೇಕಾದರೂ ಮಾಡಿ ತಿನ್ಬೋದು, ಸೊ ಪ್ರಾಬ್ಲಮ್ ಇಲ್ಲ. ಈಗ ಮಿಕ್ಸ್ಚರನ್ನು ಇಲ್ಲಿ ಹಾಕುವ. ಮೆಲ್ಲ. ಆಯಿತು, ಚಂದ ಬೀಳ್ತಾ ಉಂಟು. ನೋಡುವ ಇದು ಹೇಗಾಗ್ತದ ಅಂತ. ಮೊನ್ನೆ ರಾಗಿ ಮಣ್ಣಿದ್ದದ್ದು ಎಲ್ಲ ರಾಜಿ ಮಣ್ಣಿ ಅಂತ ಮಾಡಿಬಿಟ್ರು. ಈಗ ನೋಡುವ ಇದು ಹೇಗಾಗ್ತದಂತ. ಆದರೆ ಫಸ್ಟ್ ಟೈಮ್ ಏನೋ ಸ್ವಲ್ಪ ಫ್ಲಾಪ್ ಆಗಿದೆ ಅಂದರೆ ರಾಗಿ ಮಣ್ಣಿನಂದು. ಇಡ್ಲಿ ಇದರಲ್ಲಿ ಇನ್ನೆಲ್ಲ ಒಳ್ಳಾಗಿತ್ತು. ಸ್ವಲ್ಪ ಟೇಸ್ಟ್ ಹಾಗೆ ಬಂದಿದೆ. ಟೇಸ್ಟಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಬಟ್ ನೋಡಲಿಕ್ಕೆ ಆ್ಯಕ್ಚುಲಿ ಟೇಸ್ಟ್ ಒಳ್ಳೆದಿದ್ರು ನೋಡ್ಲಿಕ್ಕೆ ಒಳ್ಳೆ ಇರಬೇಕಲ್ವ. ನಂದು ಅದು ಉಲ್ಟಾಗಿತ್ತು ಅಷ್ಟೇ. ಎಂತ ಯಾಕಂದರೆ ಇದರಲ್ಲಿ ಇದು ಮಾಡಿಲ್ಲ, ಗೊತ್ತಿಲ್ಲ ಮಾರೆ, ಫಸ್ಟ್ ಟೈಮ್ ತಂದಿದ್ದು. ಎಲ್ಲಿ ಉಂಟು ಪಾಸ್? ಹುಡುಕು. ಈಗ ನಾನು ಹಾಕುದಿಲ್ಲ, ನೀವೇ ಹಾಕ್ಬೇಕು. ನನ್ಗೆ ಹೆದರಿಕೆ ಆಗ್ತದೆ. ಈಗ ಈ ಟ್ರೇಯನ್ನ ಓವನ್ ಒಳಗೆ 180 ಡಿಗ್ರಿಯಲ್ಲಿ ಒಂದು ಅರ್ಧ ಗಂಟೆ ಬೇಕ್ ಮಾಡಲಿಕ್ಕೆ ಇಡುವ. ಅದಾದ ಮೇಲೆ ಹೇಗಿದೆ ಅಂತ ಹೇಳ್ತೇನೆ. ಫಸ್ಟ್ ಬೇಸ್ ಬುಡ ಇಂಪಾರ್ಟೆಂಟ್ ಇದೆ ಅಲ್ವಾ? ಬುಡ ನೋಡುವ ಹೇಗೆ ಆಗ್ತದಂತ. ತಗೊಳ್ತಾ ಹಣ್ಣು ಹಾಕುವ. ಇಟ್ರಾ
ಹಾಕಿ ಕ್ಲೋಸ್ ಸ್ಟಾರ್ಟ್. ಸೊ ಈಗ ಬೇಕಿಗೆ ಇಟ್ಟಾಯ್ತು. ನೆಕ್ಸ್ಟ್ ಪಾರ್ಟ್ ಏನಂದ್ರೆ ಇದು ಸಹ ಇಂಪಾರ್ಟೆಂಟ್, ಬೇಕಿಗೆ ಮಾಡ್ತೇವೆ ಇದು ಸಹ ಹಾಗೆ. ಇದೆಂತ ಅಂದ್ರೆ ಹಾಲಿದು ಲಿಕ್ವಿಡ್ ಫಾರ್ಮಲ್ಲಿ ಒಂದು ನಾವು ಎಂತ ಹೇಳ್ತೇವೆ, ಒಂದು ಮಿಲ್ಕ್ ಸಿರಪ್ ಅದನ್ನು ಮಾಡಬೇಕೀಗ ಆಯ್ತಾ. ಅದು ಹೇಗೆ ಮಾಡೋದಂತ ಹೇಳ್ತೇನೆ. ಹೀಗೆ ಒಂದು ಪ್ಯಾನ್ ತಗೊಂಡಿದ್ದೇನೆ. ಪ್ಯಾನ್ ಎಂತ ನಿಮ್ಗೇನೆ ಹೊಡಿಲಿಕ್ಕೆ. ಅದನ್ನ ತಗೊಂಡಿದ್ದೇನೆ. ಇದಕ್ಕೀಗ 1.5 ಕಪ್ ಆಗುವಷ್ಟು, 1.5 ಕಪ್ ಅಂದ್ರೆ ಒಂದು ಎಷ್ಟಿರ್ಬೋದು, 350 360 ಹಾಗೆ ಇಟ್ಕೊಳ್ಳಿ ಆಯ್ತಾ. ಅಪ್ರಾಕ್ಸಿಮೇಟ್ಲಿ ಅಷ್ಟಿರ್ತದೆ. ಕಪ್ ಆಗುವಷ್ಟು ಮಿಲ್ಕ್ ಮತ್ತೆ ಕಂಡೆನ್ಸ್ಡ್ ಮಿಲ್ಕ್, ಇದೊಂದು 3 ಇಂದ 4 ಸ್ಪೂನ್. ಇದೆಂತ ಅಂದರೆ ಈ ಒಂದು ಸಕ್ಕರೆ ಮತ್ತು ಬೆಲ್ಲ ಎಲ್ಲ ಹಾಕಿದರೆ ಅದು ಸ್ವಲ್ಪ ಆ ಸ್ವೀಟ್ನೆಸ್ ಅದು ಹಾಲಿನ ಜೊತೆ ಅಷ್ಟು ಒಳ್ಳಾಗುದಿಲ್ಲಂತೆ. ಸೊ ಕಂಡೆನ್ಸ್ಡ್ ಮಿಲ್ಕ್ ಅದರೊಟ್ಟಿಗೆ ಹಾಕಿದರೆ ಸ್ವಲ್ಪ ಸ್ವೀಟರ್ ಸೈಡ್ ಇನ್ನು ಒಳ್ಳಾಗ್ತದಂತ ಇದನ್ನು ಯೂಸ್ ಮಾಡೋದು. ಇದೊಂದು 3 to 4 ಸ್ಪೂನ್ ಸಾಕು. ಸ್ವಲ್ಪ ಮಿಕ್ಸ್ ಮಾಡ್ತಾ ಮಾಡ್ತಾ ಒಂದು 2 ರಿಂದ 3 ಮಿನಿಟ್ ಸ್ಟಿರ್ ಮಾಡಿ ಅಷ್ಟೇ. ಮತ್ತೆಂತ ಅಂದರೆ ಇದಕ್ಕೆ ಅದು ಸ್ಯಾಫ್ರಾನ್ ಇದೆಯಲ್ಲ, ಕೇಸರ್, ಅದನ್ನು ಸಹ ಮಿಕ್ಸ್ ಮಾಡ್ಬೋದು, ಹಾಕ್ಬೋದು. ನನಗೆ ಅದು ಸ್ಮೆಲ್ ಅಷ್ಟು ಇಷ್ಟ ಇಲ್ಲ, ಅದಕ್ಕೆ ಎಲ್ಲದರಲ್ಲಿ ಏನಾದರೂ ಒಂದು ಇಷ್ಟ ಇರೋದಿಲ್ಲ ನನಗೆ. ಎಷ್ಟು ಬಾಯ್ಲ್ ಮಾಡಬೇಕು? ಒಂದು 2 ರಿಂದ 3 ಮಿನಿಟ್ ಅಷ್ಟೇ. ಪುಳು ಪುಳು ಗುಳು ಗುಳು ಅಂತ ಮೇಲೆಗೆಲ್ಲ 2 ನಿಮಿಷದಲ್ಲಿ ಮೇಲೆ ಬರ್ತದ. ಇನ್ನೊಂದು ಸ್ವಲ್ಪ ಸ್ವೀಟ್ ಹಾಕುವ ಅಲ್ವಾ, ಕಂಡೆನ್ಸ್ಡ್ ಮಿಲ್ಕ್ ಇನ್ನೊಂದು ಸ್ವಲ್ಪ ಹಾಕುವ. ಸಕ್ಕರೆ ಬದ್ಲಿಗೆ ಇದನ್ನ ಹಾಕ್ಲಿಕ್ಕೆ. ಈಗ ಮಿಲ್ಕ್ ಸಿರಪ್ ರೆಡಿ ಇದೆ, ಬೇಕ್ ಕೂಡ ಆಗ್ತಾ ಇದೆ. ಈಗ ಫ್ರೆಶ್ ಆಗಿ ನಾವು ಅಮೂಲ್ ಇದು ಫ್ರೆಶ್ ಕ್ರೀಮ್ ತಂದಿದ್ದೇವೆ. ಸೊ ನಮಗೆ ವಿಪ್ಡ್ ಕ್ರೀಮ್ ಸಿಕ್ಕಲಿಲ್ಲ, ಸೊ ಈಗ ಫ್ರೆಶ್ ಆಗಿ ಮಾಡಬೇಕು. ಅದಕ್ಕೆ ಒಂದು 60 ಗ್ರಾಮ್ ಆಗುವಷ್ಟು ಶುಗರ್ ಪೌಡರನ್ನು ಅದು ಫ್ರೆಶ್ ಕ್ರೀಮಿಗೆ ಹಾಕಿ ಫುಲ್ ಮಿಕ್ಸ್ ಮಾಡಿ ಒಂಥರ ಅದು ಫೋಮ್ ಥರ ಆಗಬೇಕು. ಆಗ ಫ್ರೆಶ್ ಕ್ರೀಮ್ ರೆಡಿ ಆಗ್ತದೆ. ಇಲ್ಲಿ ವಿಪ್ಡ್ ಕ್ರೀಮ್ ರೆಡಿ ಆಗಿದೆ ಆಯಿತಾ. ಹೇಗೆ ಆಗ್ತದೆ ಗೊತ್ತಿಲ್ಲ. ಕ್ರೀಮ್ ರೆಡಿ, ಹಾಲು ರೆಡಿ, ಟಕ್ 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 ಇದು ಸಹ ರೆಡಿ ಆಗ್ತಾ ಉಂಟು. ಇದೀಗ ಹೊರಗಡೆ ತೆಗೆದ ಮೇಲೆ ಒಂದು ಸ್ವಲ್ಪ ಕೂಲ್ ಆಗಬೇಕು. ಸೊ ಅರ್ಧ ಗಂಟೆ ಬಿಟ್ಟು ಸಿಗ್ತೇನೆ ಆಯಿತಾ. ಬಾಯ್. ಓ ವಾವ್, ಒಳ್ಳೆ ಒಂದು ಪೀಸ್. ಇದೆಷ್ಟು ಒಳ್ಳೆದಾಗಿದೆ, ತಿಂದು ನೋಡಿ. ಚಾಕ್ಲೇಟ್ ಉಂಟು. ಎಂತ ಚಾಕ್ಲೇಟ್? ಇದು ಖುಷಿ ಆಗ್ತಾ ಉಂಟು ನನಗೆ, ಒಳ್ಳೆದು ಬಂದಿದೆ. ಈಗ ಮಿಲ್ಕ್ ಸಿರಪ್ಪನ್ನು ಅದರ ಮೇಲೆ ಹೀಗೆ ಹಾಕುವ, ಸ್ವಲ್ಪ ಅದು ಎಳ್ಕೊಳ್ಳಿ. ನೋಡಿ ಕುಡಿತಾ ಉಂಟು. ಸ್ವಲ್ಪ ಬಾಕಿ ಇಡಬೇಕಲ್ಲ ಮತ್ತೆ. ಹೌದು, ಅದು ಅಂದರೆ ಕಟ್ ಮಾಡಿ ಒಂದೊಂದೇ ಇದು ತಿನ್ನುವಾಗ ಅದು ಸಿಗಬೇಕು. ಓಕೆ ನೋಡಿ, ಈಗ ನಾವು ಕ್ರೀಮ್ ರೆಡಿ ಉಂಟು. ಈಗ ಕ್ರೀಮನ್ನು ಹಾಕಬೇಕು. ಇದೆಲ್ಲ ಫಸ್ಟ್ ಟೈಮ್ ಹೀಗೆ ಮಾಡೋದು, ಏನೋ ಒಂಥರ ಖುಷಿ ಭಯ ಎಲ್ಲ ಒಟ್ಟಿಗೆ ಆಗ್ತಾರೆ. ಇನ್ನು ಟೇಸ್ಟ್ ಒಳ್ಳೇದಾಯ್ತಲ್ಲ. ಈಗ ನಮಗೆ ಮ್ಯಾಂಗೋ ಸಿಗ್ಲಿಲ್ಲ ಆಯ್ತಾ. ನನ್ನ ಸ್ಯಾಂತಾ ಸ್ಟ್ರಾಬೆರಿ ತಂದು ಕೊಟ್ಟಿದ್ದೆ. ಅಲ್ಲ, ಆಕ್ಚುಲಿ ಟ್ರೇಸ್ ಲೆಚೆಸ್ ಅಲ್ಲಿ ಯೂಸ್ ಮಾಡೋದು ಸ್ಟ್ರಾಬೆರಿನೇ. ಹೌದಾ? ನಮ್ಮ ದೇಸಿ ಎಂತ ಹೇಳುದು, ಅಂದ್ರೆ ಅದೇ ಸೀಸನ್ ಆದ್ರೆಲ್ಲ ಪರವಾಗಿಲ್ಲ ಇತ್ತು. ನಂಗೆ ಸ್ಟ್ರಾಬೆರಿ ತುಂಬಾ ಇಷ್ಟ. ಸೊ ಈಗ ಕಟ್ ಮಾಡಿ ಹಾಕುವ ಆಯ್ತಾ. ದೊಡ್ಡ ಜನ ಎಲ್ಲ ಆದ ಮೇಲೆ ಬಂದು ಅರ್ಧ ಕೆಜಿದು ಕ್ಯಾಮರಾ ಇಷ್ಟು ಅರ್ಧ ಗಂಟೆ ಹಿಡ್ದದೆ ಯಾರು? ಮತ್ತೆಂತ ಅರ್ಧ ಕೆಜಿ. ಯಾಕೆ ನೋಡಿ ನನ್ನ ಗಾರ್ನಿಶಿಂಗ್ ಆಯ್ತಾ. ಬನ್ನಿ ಬನ್ನಿ ಬನ್ನಿ, ಇವತ್ತು ಇಡ್ತೀಯಾ? ನಾನು ಹಲತ್ತು ಮಾಡ್ತಾ ಇದ್ದೇನೆ, ಹೇಗೆ ಇಡ್ಲಪ್ಪ ಅಂತ. ಇದಕ್ಕೆ ಎಲ್ಲ ವಿಡಿಯೋ 1/4 ಗಂಟೆ ಆಗುದು ಗೊತ್ತಾಯ್ತಾ. ಅರ್ಧ ಗಂಟೆ 1/4 ಗಂಟೆ ನನ್ನ ಎಡಿಟಿಂಗ್ ಇದು ಕೆಲಸ ಉಂಟಲ್ಲ, ಯಪ್ಪ ಇದು ಎಂತ ನಿಮಗೆಂತ ನನ್ನದು ಅಡ್ಡಿಲ್ಲ ಹೇಳಿ. ಯಾರ್ದು ಹಲ್ಲಿದು ಸೆಟ್ ಆಗಿ ಉಂಟು ನೋಡು. ನಿಮ್ಮದೇ ಹಲ್ಲಿದು ಸೆಟ್. ಟಂಟಡ ಇಲ್ಲಿಗ ರೆಡಿಯಾಗಿದೆ.
ಇದನ್ನ ಆಗ್ಲಿಲ್ಲ. ಅಂದ್ರೆ ಆಗಿದೆ. ಇದು ಈಗ ಎಂತ ಮಾಡ್ಬೇಕಂದ್ರೆ ಫ್ರಿಜ್ ಅಲ್ಲಿ ಇಡ್ಬೇಕು. ಯಾರು ಗಾರ್ನಿಶ್ ಮಾಡಿ ಚಂದ ಆಗಿದೆ? ನಾನೇ ಮಾಡಿದ್ದು. ನಾನೇ. ಇದು ಅವಳು ಮಾಡಿದ್ದು, ಮೂಲೆಲ್ಲ ಹಾಕಿ. ಹೌದು, ಮೂಲೆಲ್ಲ ಹಾಕಿದ್ದಲ್ಲ, ಅದು ಮೂಲೆಗೆ ಬರ್ತಾ ಉಂಟು ಈಗ. ಆಯ್ತಾಯ್ತು, ಈಗ ಹೇಳು. ಓಕೆ, ಈಗ ಇದನ್ನ ಫ್ರಿಜ್ ಅಲ್ಲಿ ಇಡ್ಬೇಕಾಯ್ತಾ? ಫ್ರಿಜ್ ಅಲ್ಲಿ ಇಟ್ಟು ಒಂದು 4 ಗಂಟೆ ಬಿಟ್ಟು ಅದು ಮಿಲ್ಕ್ ಉಂಟಲ್ಲ, ಸ್ವಲ್ಪ ಪುನಃ ಸೈಡಿಗೆಲ್ಲ ಹಾಕಿ ಹೀಗೆ ಕಟ್ ಮಾಡಿ ಡಿಪ್ ಮಾಡಿ ಮಾಡಿ ತಿನ್ಬೇಕು. ನೋಡುವ, 4 ಗಂಟೆ ಬಿಟ್ಟು ಸಿಗ್ತೇನೆ ಆಯ್ತಾ? ಫ್ರಿಜ್ ಒಳಗೆ ಇಡ್ತೇನೆ ನಾನೀಗ. ಇಲ್ಲಿ ನೋಡಿ, ಅದು ಮಿಲ್ಕ್ ಅದಕ್ಕೆ ಹಾಕ್ಬೇಕಲ್ವಾ, ಅದು ನಾನೀಗ ಸರ್ವಿಂಗ್ ಪ್ಲೇಟಿಗೆ ಹಾಕಿ ನಿಮಗೆ ತೋರಿಸ್ತೇನೆ ಆಯ್ತಾ? ಟೇಸ್ಟ್ ಮಾಡುವ. ಮಾಡು. ಅಂದ್ರೆ ಸಾಫ್ಟ್ ಉಂಟಾ? ಹಾಲೊಟ್ಟಿಗೆ ಸ್ವಲ್ಪ ಮಿಕ್ಸ್ ಮಾಡಿ. ಹಾಲೊಟ್ಟಿಗೆ ಹಾಕಿ ಸತ್ಯ, ಪ್ರಾಮಿಸ್. ಹೌದಾ? ಭಯಂಕರ ಮಾರೆ. ತಿನ್ನಿ, ನೀವು ತಿಂದಿ ನೋಡಿ. ಕೊಡು. ಸೂಪರ್ ಆಗಿದೆ. ನನ್ನ ಅಣ್ಣ ನೋಡಿದ್ರೆ ಈಗ ನಂಗೆ ಎಲ್ಲಿ ಕೇಳ್ತಾನೆ, ಅಷ್ಟು ಒಳ್ಳೆ ಆಗುತ್ತಿದೆ. ಸತ್ಯ ಹೇಳ, ನಾನು ಅವತ್ತು ಹೋಟ್ಲಲ್ಲಿ ತಿಂದಕ್ಕಿಂತ ಒಳ್ಳೆಗಿದ ನಿಜ. ಅದು ಸ್ಟ್ರಾಬೆರಿ ಮಾಡಿದಂತ ನಾನು ಹೇಳದಲ್ಲ, ಇವಳು ಒಳ್ಳೆ ಮಾಡಿಲ್ಲ, ನಾನು ಒಳ್ಳೆ ಹೇಳ್ತೇನೆ. ನಿನ್ನೆ ಮೊನ್ನೆ ರಾಗಿ ಮಣ್ಣೆ ಮಾಡಿದ ಅಲ್ಲ, ಸ್ವೀಟ್ ಒಳ್ಳೇದಾಗಿದೆ. ಎಂತದ್ದು ಮಾಡಿದ್ದು ಮನೆಯಲ್ಲಿ, ಅದು ಕೂಡ ನನಗೆ ಅಷ್ಟು ಇಷ್ಟ ಆಗಿಲ್ಲ. ಎಲ್ಲಿ ಮಾಡಿದ್ದು? ಅಲ್ಲಿ ಕೋಟದಲ್ಲಿ. ನಾನು ಹೇಳ್ತೇನೆ ಆಯ್ತಾ, ಇದು ಮಾತ್ರ ತುಂಬಾ ಒಳ್ಳೆ ಆಗಿದೆ. ಮತ್ತೆ ಎಂತ ಗೊತ್ತಿಲ್ಲ, ಇದ್ರಲ್ಲಿ ಎಗ್ ಹಾಕ್ಲಿಲ್ಲ. ಎಗ್ ನಿನ್ನೆ ಹಾಕಿದ್ರೆ ಅದು ಇದು ಟೊಪ್ಪಿ ತೆಗೆದು ಮಾಸ್ಟರ್ ಶೆಫ್ ಇದು ಟೊಪ್ಪಿ ಆಗ್ಬೋದಿತ್ತು ಅಲ್ಲ. ನಾನು ತಿಂತೇನೆ, ನೀವು ಹೋಗಿ ವಿಡಿಯೋ ಲೈಕ್ ಮಾಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಆಕ್ಚುಲಿ ಮ್ಯಾಂಗೋ ಹಾಕಿದ್ದನ್ನ ನಾವು ತಿಂದಿದ್ದ ಆಯ್ತಾ ಹೋಟೆಲಲ್ಲಿ. ಸೊ ಮ್ಯಾಂಗೋ ಹುಡುಕಿದ್ವಿ, ಸಿಗ್ಲಿಲ್ಲ. ಒರಿಜಿನಲ್ ಟ್ರೇಸ್ಲೆಶಸ್ ಹೀಗೆ ಮಾಡುದು. ಸ್ಟ್ರಾಬೆರಿ ಒಟ್ಟಿಗೆ ಸಹ ಸಕ್ಕದಾಗ್ತದೆ. ಆಯ್ತು ಮಾರೆ, ನನಗೆ ಈಗ ತಿನ್ಬೇಕು ಆಯ್ತಾ. ನೀವು ವಿಡಿಯೋ ಲೈಕ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇವೆ. ಮೇರಿ ಕ್ರಿಸ್ಮಸ್ ಎಲ್ಲರಿಗೂ. ಬಾಯ್.